ಮತಗಟ್ಟೆ 71ರಲ್ಲಿ ನಮ್ಮ ಕುಟುಂಬದ ಸದಸ್ಯರನ್ನು ಸೇರಿಕೊಂಡು ಇವತ್ತು ಮತದಾನವನ್ನು ಮಾಡಿದೆ. ಇವತ್ತಿನ ಮತದಾನದ ಜನರ ಉತ್ಸಾಹ ನೋಡಿದಾಗ ಖಂಡಿತವಾಗಿಯೂ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ PC ಗದ್ದಿಗೌಡರವರು 2 ಲಕ್ಷಕ್ಕಿಂತಲೂ ಅಧಿಕ ಮತದಿಂದ ಗೆದ್ದು ಬರ್ತಾರಂತಕ್ಕಂಥ ವಿಶ್ವಾಸ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ. ನಾನು ಅನೇಕ ಗ್ರಾಮಗಳಿಗೆ, ಪಟ್ಟಣಗಳಿಗೆ, ನಗರಗಳಿಗೆ ಫೋನ್ ಮಾಡಿ ಕೇಳಿದಾಗ ಮತದಾನ ಭಾಳ ಶಾಂತಿಯುತವಾಗಿ ನಡೀತಾ ಇದೆ. ಜನ ಉತ್ಸಾಹದಿಂದ ಬೆಳಗ್ಗೆನೇ ಬಂದು ಮತಗಟ್ಟೆ ಮುಂದೆ ಸಾಲಾಗಿ ನಿಲ್ತಾ ಇದ್ದಾರೆ. ಈಗಾಗಲೇ ಮತದಾನದ ಪ್ರಮಾಣ ನೋಡಿದರೆ ಬಹುಶಃ ಇವತ್ತು ಹೆಚ್ಚು ಮತದಾನ ಆಗ್ತದ ಅಂತಕ್ಕಂಥ ಭಾವನೆಯನ್ನು ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಒಟ್ಟಾರೆ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಹಂಬಲ ಇವತ್ತು ಮತದಾರರಲ್ಲಿದೆ. ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಅಧಿಕಾರಕ್ಕೆ ಬರ್ತದೆ. NDA ಮೈತ್ರಿಕೂಟ 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಮತ್ತೊಮ್ಮೆ ಅಧಿಕಾರ. ಜಿಲ್ಲೆಗೆ ಸಂಬಂಧಪಟ್ಟಂತೆ ಗದ್ದಿಗೌಡರು 5ನೇ ಬಾರಿಗೆ ಲೋಕಸಭೆ ಪ್ರವೇಶ ಮಾಡ್ತಾರೆ. ಅತಿ ಹೆಚ್ಚು ಮತಗಳಿಂದ ಗೆದ್ದು ಹೋದ ಸಲ ಜಾಸ್ತಿ ಜನರಲ್ಲಿ ಮೋದಿ ಅಂತಕ್ಕಂಥ ಭಾವನೆ, ಮೋದಿ ಹವಾ ಇದೆ. ಕಾಂಗ್ರೆಸ್ಸಿನ ಗ್ಯಾರಂಟಿ ಮೋಸದ ಆಟ ಅನ್ನೋದು ಜನರಿಗೆ ಗೊತ್ತಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಬಡವರ ಮನಸ್ಸುಗಳನ್ನು ಕದೀತಕ್ಕಂಥದ್ದು, ಬಡವರ ಬುದ್ಧಿಯನ್ನು ಖರೀದಿ ಮಾಡತಕ್ಕಂಥ ಮೋಸದ ಆಟ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕಾಗಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಮೋದಿ ಅವರು ಕೂಡ ದೇಶಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮೋದಿ ಗ್ಯಾರಂಟಿ ಅಂದರೆ ದೇಶದ ಅಭಿವೃದ್ಧಿ, ಬಡವರ ಕಲ್ಯಾಣ ಮತ್ತು ಸರ್ವಾಂಗೀಣ ಅಭಿವೃದ್ಧಿ. ಸರ್, ಈಗ ಕಾಂಗ್ರೆಸ್ನವರು ಪಕ್ಷದ ಹೆಸರು ಮೇಲೆ ಚುನಾವಣೆ ಮಾಡ್ತಾರೆ, BJP ಅವರು ಎಲ್ಲಿ ಪಕ್ಷದ ಹೆಸರು ಮೇಲೆ ಚುನಾವಣೆ ಮಾಡಾಕ್ತಿಲ್ಲ. ಅದ್ರ ಬಗ್ಗೆ ತಾವೇನು? ಯಾಕೆ ನಾವ್ಯಾಕೆ ಪಕ್ಷದ ಹೆಸರು? ನಾವು ಪಕ್ಷದ ಚಿಹ್ನೆ ಇಟ್ಕೊಂಡೇ ಚಿಹ್ನೆ ಇಟ್ಕೊಂಡಿರಿ. ಅವತ್ತಿನ ಕಾಲದಾಗ ಇಂದಿರಾ ಗಾಂಧಿ ಅವರು ಹೆಂಗೆ ಒಂದು ವೇವ್ಸ್ ಇತ್ತಲ್ಲ, ದೇಶದಲ್ಲಿ ವೇವ್ಸ್ ಅದ, ಅದ್ರ ಪಕ್ಷ ಗೌಣ ಕೇಳಿ ಪಕ್ಷ ಗೌಣ ಆಗೋ ಪ್ರಶ್ನೆ ಇಲ್ಲ. ಪಕ್ಷದ ನಾಯಕತ್ವವನ್ನು ಯಾರು ವಹಿಸ್ಕೊಂಡಿರ್ತಾರ ಅವ್ರ ಹೆಸರ ಮೇಲೆ ಚುನಾವಣೆ ನಡೆಯುತ್ತೆ. ಇವತ್ತು ಪಕ್ಷದ ನಾಯಕತ್ವವನ್ನು ನರೇಂದ್ರ ಮೋದಿ ಅವರು ವಹಿಸ್ಕೊಂತಾರೆ, ದೇಶದ ಪ್ರಧಾನಮಂತ್ರಿ ಇದ್ದಾರೆ. ಈ ಪ್ರಚಾರಗಳನ್ನು ನೋಡಿದ್ರೆ ಸರ್, ಮೋದಿ ಗ್ಯಾರಂಟಿ, BJP ಗ್ಯಾರಂಟಿ. ಈಗ ಕಾಂಗ್ರೆಸ್ ಇಂದ ಗ್ಯಾರಂಟಿ ಬೇರೆ, ಮೋದಿ ಗ್ಯಾರಂಟಿ ಅಂದ್ರೆ ದೇಶದ ಪ್ರಧಾನಮಂತ್ರಿ ಆಗಿ ಗ್ಯಾರಂಟಿ ಕೊಡ್ತಕ್ಕಂಥ. ಕಾಂಗ್ರೆಸ್ನವ್ರೇನು ರಸ್ತೆದ ಮೇಲೆ ನಿಂತು ಹಲಿಗೆ ಬಾರಿಸಿ ಗ್ಯಾರಂಟಿ ಕೊಟ್ಟರೆ ಅದೇನು ಲೆಕ್ಕಕ್ಕೆ ಬರ್ತದೆ? ಸರ್, ಈಗ ಮೈತ್ರಿ ಮಾಡ್ಕೊಂಡಿದ್ರಲ್ಲ ಸರ್, JDS ಮತ್ತು BJP. ಈಗ ಕಾರ್ಡ್ ಸ್ಲಿಪ್